ಬಿಡದಿ ಟೌನ್ಶಿಪ್ಗಾಗಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ವಿಷ ಕುಡಿಯಲು ಮುಂದಾದ ಪ್ರತಿಭಟನಾ ನಿರತ ರೈತರು ಬಿಜೆಪಿ ನಾಯಕರ ಎದುರೇ ರೈತರಿಂದ ಆತ್ಮಹತ್ಯೆಗೆ ಯತ್ನ ಆಗಿದೆ. ಬಿಜೆಪಿ ನಾಯಕರ ಎದುರೇ ರೈತರಿಂದ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಪ್ರಯತ್ನಗಳಾಗಿದೆ. ಅಶ್ವಥ್ ನಾರಾಯಣ್ ಭಾಷಣ ಮಾಡುವಾಗ ವಿಷ ಕುಡಿಯೋದಕ್ಕೆ ರೈತ ಪ್ರಯತ್ನವನ್ನ ಪಟ್ಟಿದ್ದಾನೆ. ಬಿಡದಿಯ ಬೈರಮಂಗಲದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ರೈತರು ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಭೇಟಿಯನ್ನ ನೀಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ್ ಬಿಡದಿ ಟೌನ್ಶಿಪ್ಗಾಗಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ರೈತನೋರ್ವ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ನಿಮ್ ನೋವು ಅರ್ಥ ಆಗ್ತಾ ಇದೆ, ಅದಕ್ಕೋಸ್ಕರ ಬಂದಿದ್ದಾರೆ ನಿಮ್ ನೋವು ಅರ್ಥ ಆಗ್ತಾ ಇದೆ, ಅದಕ್ಕೋಸ್ಕರ ಬಂದಿದ್ದಾರೆ ದೊಡ್ಡವರು. ದಯಮಾಡಿ ಸುಮ್ನಿರ್ಬೇಕು. ಕುತ್ಕೊಳ್ಳಿ ಎಲ್ಲ, ದಯವಿಟ್ಟು ಪೊಲೀಸ್ನವರು ಸ್ವಲ್ಪ ಬರ್ರಿ ಇಲ್ಲಿ. ಪೊಲೀಸವರು, ನಿಮ್ ನೋವು ಅರ್ಥ ಆಗ್ತಾ ಇದೆ, ಅದಕ್ಕೋಸ್ಕರ ಬಂದಿದ್ದಾರೆ ದೊಡ್ಡವರು. ದಯಮಾಡಿ ಸುಮ್ನಿರ್ಬೇಕು. ಕುತ್ಕೊಳ್ಳಿ ಎಲ್ಲ, ದಯವಿಟ್ಟು ಪೊಲೀಸ್ನವರು ಸ್ವಲ್ಪ ಬರ್ರಿ ಇಲ್ಲಿ. ಪೊಲೀಸವರು, ನಿಮ್ ನೋವು ಅರ್ಥ ಆಗ್ತಾ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು, ಬಿಡದಿ ಟೌನ್ಶಿಪ್ಗಾಗಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇತ್ತು. ಯಾರು ಈ ವ್ಯಕ್ತಿ? ವಿಷ ಕುಡಿಯೋದಕ್ಕೆ ಕಾರಣ ಏನಂತೆ? ಆತನಿಗೆ ಏನಾದರೂ ಸಮಸ್ಯೆ ಇತ್ತಂತ? ಸಾಲ ಏನಾದರೂ ಮಾಡ್ಕೊಂಡಿದ್ರಂತ? ಯಾಕೆಂದ್ರೆ ಅಲ್ಲಿ ಆರ್ ಅಶೋಕ್ ಅವರು ಕೂಡ ಇದ್ರು, ಅಶ್ವಥ್ ನಾರಾಯಣ್ ಅವರು ಕೂಡ ಇದ್ರು. ಸಮಸ್ಯೆಯನ್ನ ಹೇಳ್ಕೊಳ್ಬಹುದಾಗಿತ್ತಲ್ವಾ ಅಂತ ಹೇಳಿ. ರಮ್ಯಾ, ಏನು ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರುವಂತದ್ದು. ಬಿಡದಿಯ ಟೌನ್ಶಿಪ್ ವಿರೋಧವನ್ನ ಮಾಡಿ ಈ ಭಾಗದ ರೈತರು ಧರಣಿಯನ್ನ ಮಾಡ್ತಾ ಇದ್ರು. ಸದ್ಯ ಅದರಂತೆ ಸಾಕಷ್ಟು ಹೋರಾಟಗಳು, ಪರ ಚರ್ಚೆಗಳು ನಡೀತಾ ಇದ್ರು ಕೂಡ ಈ ನಡುವೆ ಇವತ್ತು 5ನೇ ದಿನ ಕಾಲಿಟ್ಟಿದ್ರು ಅಂತದ್ದು. ಸದ್ಯ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಮತ್ತೆ ಮಾಜಿ ಡಿಸಿಎಂ ಆದಂತ ಅಶ್ವಥ್ ನಾರಾಯಣ್ ರವರು ಇವತ್ತು ರೈತರನ್ನ ಭೇಟಿ ಮಾಡಿ ಅವರ ಅಹವಾಲುಗಳನ್ನು, ಸಮಸ್ಯೆಗಳನ್ನ ಆಲಿಸೋದಕ್ಕೆ ಬಂದಿದ್ರು. ಈ ವೇಳೆ ಏನು ಅಶ್ವಥ್ ನಾರಾಯಣ್ ಅವರು ಭಾಷಣ ಮಾಡುವಂತ ವೇಳೆಯಲ್ಲಿ ಅಲ್ಲಿ ನೆರೆದಿದ್ದಂತ ಒಂದು ರೈತ ಮಹಿಳೆ ಮತ್ತು ರೈತ ಒಬ್ಬ ಕೂಡ ಅಲ್ಲಿ ವಿಷ ಕುಡಿಯೋದಕ್ಕೆ ಮುಂದಾಗಿದ್ರು. ಅಂದ್ರೆ ಖಂಡಿತವಾಗ್ಲೂ ಅವರು ಸಾಲ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಆ ಪ್ರಯತ್ನವನ್ನ ಮಾಡಿಲ್ಲ. ಆದ್ರೆ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಏನು ಮಾಡೋದಕ್ಕೆ ಹೊರಟಿದೆ ಸರ್ಕಾರ, ಇದನ್ನ ಕೂಡ್ಲೆ ಕೈ ಬಿಡಬೇಕು. ಯಾಕಂದ್ರೆ ನಾವು ಈ ಕಾಲದಿಂದಲೂ ಕೂಡ ಈ ಭಾಗದಲ್ಲಿ ವ್ಯವಸಾಯನ ಮಾಡ್ಕೊಂಡೆ ನಾವು ನಂಬ್ಕೊಂಡು ಬಂದಿರುವಂತದ್ದು. ಆದ್ರೆ ಈ ಒಂದು ಟೌನ್ಶಿಪ್ ಒಂದು ನೆಪದಲ್ಲಿ ನಮ್ಮ ಭೂಮಿಯನ್ನ ಕಿತ್ತುಕೊಂಡ್ರೆ ನಾವು ರೈತರು ಏನಾಗ್ಬೇಕು, ನಮ್ಮ ಬಾಳು ಹಸನಾಗೋದಿಲ್ಲ. ನಾವು ಕಾಲದಿಂದಲೂ ಕೂಡ ವ್ಯವಸಾಯ ಮಾಡ್ಕೊಂಡು ಬಂದಿದೀವಿ. ಆ ನಿಟ್ಟಿನಲ್ಲಿ ಈ ಕೂಡ್ಲೆ ಈ ಭೂ ಸ್ವಾಧೀನ ಪ್ರಕ್ರಿಯೆನ ಕೈ ಬಿಡಬೇಕು ಅನ್ನೋದು ಕೂಡ ಅವರ ಒಂದು ಒತ್ತಾಯ ಆಗಿತ್ತು. ಆದ್ರೆ ಅಶ್ವಥ್ ನಾರಾಯಣ್ ರವರು ಭಾಷಣ ಮಾಡುವಂತ ವೇಳೆಯಲ್ಲಿ ಏನು ತಮ್ಮ ಒಂದು ನಿಲುವನ್ನ ಹೇಳುವಗಳು ಒಂದು ಸಂದರ್ಭದಲ್ಲೂ ಕೂಡ ರೈತ ಕೂಡ ತಮ್ಮ ಒಂದು ತಾಳ್ಮೆಯನ್ನು ಕೂಡ ಕಾಯ್ದುಕೊಳ್ಳಿಲ್ಲ. ಆದ್ರೆ ಈ ಸರ್ಕಾರ ನೀವೇನೇ ಮಾಡಿದ್ರು ಈ ನಮ್ಮ ಬದುಕನ್ನ ಕಸಿದುಕೊಳ್ಳೋದಕ್ಕೆ ಹೊರಟಿದೆ. ಹಾಗಾಗಿ ನಾವು ಬದುಕೋದಕ್ಕೆ ಆಗೋಲ್ಲ, ಹಾಗಾಗಿ ನಾನು ವಿಷ ಕುಡಿಯುತ್ತೇನೆ ಅನ್ನೋ ಒಂದು ಪ್ರಯತ್ನ ಕೂಡ ಅಲ್ಲಿ ವಿಷದ ಒಂದು ಸೇವನೆ ಮಾಡೋದಕ್ಕೆ ಹೊರಟರು. ಕೂಡಲೇ ಅಲ್ಲಿದ್ದಂತ ಜನರು ಕೂಡ ರೈತನನ್ನ ತಡೆದು ಸಮಾಧಾನ ಪಡಿಸಿ ಸದ್ಯ ಸ್ಥಳೀಯ ಆಸ್ಪತ್ರೆಯು ಕೂಡ ಅವರನ್ನ
ರವಾನೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ದಿನೇ ದಿನೇ ಈ ಒಂದು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತ ಬಿಡದಿ ಟೌನ್ಶಿಪ್ ಭೂಸ್ವಾಧೀನ ಪ್ರಕ್ರಿಯೆ ಇನ್ನು ಯಾವ ರೂಪಕ್ಕೆ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜು. ಪೊಲೀಸರು